ನಮಸ್ಕಾರ ಗೆಳೆಯರೇ. ಇಂದಿನ ವಿಡಿಯೋದಲ್ಲಿ ನಾವು 5ನೆಯ ತರಗತಿಯ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 3 ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಎಂಬ ಪಾಠವನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಸಾರಾಂಶ ಹೀಗಿದೆ. ಕಾಡಿನಲ್ಲಿ ಬೆಳೆಯುವ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಬ್ಬ ಹುಡುಗ ಶಾಲಾ ಬಾಲಕ ಹೊಂದಿರುವ ಪ್ರೀತಿಯ ಬಗ್ಗೆ, ಆ ಒಂದು ಪ್ರಾಣಿಗಳ ಮೇಲೆ ಆದ ತೋರಿಸುವ ಒಂದು ಮಮಕಾರ ಪ್ರೇಮದ ಬಗ್ಗೆ ಈ ಒಂದು ಪಾಠದಲ್ಲಿ ಹೇಳಲಾಗಿದೆ. ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, ಈಗ ಶುರು ಮಾಡೋಣ. ಪ್ರೇಮ್ ಲಿವ್ಡ್ ವಿತ್ ಹಿಸ್ ಫ್ರೆಂಡ್ಸ್. ಪ್ರೇಮ್ ಅಂತಕ್ಕಂಥವನು ತನ್ನ ತಂದೆ ತಾಯಿಯೊಂದಿಗೆ ಆತ ಬದುಕುತ್ತಿದ್ದ. ಇನ್ ಅ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್. ಆತ ಒಂದು ಚಿಕ್ಕ ಹಳ್ಳಿಯಲ್ಲಿ, ಬಂಡೀಪುರ ಅರಣ್ಯಕ್ಕೆ ಸಮೀಪವಿರುವಂಥ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ. ಹಿ ಹ್ಯಾಡ್ ದ ಗುಡ್ ಹ್ಯಾಬಿಟ್. ಆತನಿಗೆ ಒಂದು ಒಳ್ಳೆಯ ಹವ್ಯಾಸವಿತ್ತು. ಆ ಹವ್ಯಾಸ ಏನು ಅಂತಂದರೆ ಟೇಕಿಂಗ್ ಆ್ಯನ್ ಈವ್ನಿಂಗ್ ವಾಕ್ ಇನ್ ದ ಫಾರೆಸ್ಟ್. ಆತ ಸಾಯಂಕಾಲ ಕಾಡಿನಲ್ಲಿ ನಡಿಗೆಗಾಗಿ ಅಥವಾ ಸಾಯಂಕಾಲದ ವಾಕಿಂಗಾಗಿ ಹೋಗ್ತಾ ಇದ್ದ. ಆಫ್ಟರ್ ಸಮ್ ಡೇಸ್, ಕೆಲವು ದಿನಗಳ ನಂತರ, he became friendly with the animals and birds in the forest. he became friendly. ಆತ ಆ ಕಾಡಿನ ಪ್ರಾಣಿಗಳ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಂಡ. ಕಾಡಿನ ಪ್ರಾಣಿ ಮತ್ತು ಪಕ್ಷಿಗಳೊಂದಿಗೆ ಉತ್ತಮ ಸ್ನೇಹವನ್ನು ಆತ ಬೆಳೆಸಿಕೊಂಡ. ಈಗ 2ನೆಯ ಪ್ಯಾರಾಗ್ರಾಫ್ಗೆ ನಾವು ಹೋಗೋಣ ವಿದ್ಯಾರ್ಥಿಗಳೇ. ಒನ್ ಡೇ, ಒಂದು ದಿನ, he came home from school looking sad. ಆತ ಶಾಲೆಯಿಂದ ಹಿಂತಿರುಗಿ ಮನೆಗೆ ಬಂದ. ಆದರೆ ಆತ ನೋಡುವುದಕ್ಕೆ ತುಂಬ ದುಃಖದಲ್ಲಿರುವಂತೆ ಕಾಣ್ತಾ ಇತ್ತು. he came home from school ಲುಕಿಂಗ್ ಸ್ಯಾಡ್. ನೋಡುವುದಕ್ಕೆ ಯಾಕೋ ತುಂಬ ದುಃಖ ಆದ ರೀತಿಯಲ್ಲಿ, ಅಥವಾ ತುಂಬ ಆತ ಏನಾಗಿದ್ದ ಅಂದರೆ ಅಸಂತೋಷಗೊಂಡಿದ್ದ. ಹೀಸ್ ಮದರ್ ಆಸ್ಕ್ಡ್. ಅವನ ತಾಯಿ ಏನು ಮಾಡ್ತಾಳೆ, ಮನೆಗೆ ಬಂದ ತಕ್ಷಣ ಆ ಹುಡುಗನನ್ನು ಕೇಳ್ತಾರೆ, ಪ್ರೇಮ್ ಏನಾಯಿತು, ಏನು ವಿಷಯ ಅಂತ ಕೇಳ್ತಾರೆ. ವಾಟ್ ಈಸ್ ದ ಮ್ಯಾಟರ್ ಪ್ರೇಮ್, ಏನು ವಿಷಯ ಅಂತ ಕೇಳ್ತಾರೆ. ಹಿ ರಿಪ್ಲೈಡ್. ಆತ ಅದಕ್ಕೆ ಉತ್ತರ ಕೊಡ್ತಾನೆ, ಮಾ ಅಂತಂದರೆ ಮಮ್ಮಿ ಅಥವಾ ಮದರ್ ಅಥವಾ ತಾಯಿ ಅಂತ ಹೇಳಿ ಕರೀತಾನೆ. ಐ ಹ್ಯಾವ್ ಹರ್ಡ್ ದ್ಯಾಟ್. ನಾನು ಈಗಾಗಲೇ ಕೇಳಿದ್ದೇನೆ. ಐ ಹ್ಯಾವ್ ಹರ್ಡ್ ದ್ಯಾಟ್. ಹರ್ಡ್ ಅಂದರೆ ಕಿವಿಯಿಂದ ಕೇಳಿಸಿಕೊಳ್ಳೋದು. ಐ ಹ್ಯಾವ್ ಹರ್ಡ್ ದ್ಯಾಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ಬಹಳಷ್ಟು ಮರಗಳನ್ನು ಈ ಕಾಡಿನ ಮರಗಳನ್ನು ಕಡಿಯಲಿದ್ದಾರಂತೆ. ವೇರ್ ವಿಲ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ. ಪಕ್ಷಿ ಮತ್ತು ಪ್ರಾಣಿಗಳೆಲ್ಲ ಎಲ್ಲಿ ಹೋಗಬೇಕು. ಇಫ್ ದ ಟ್ರೀಸ್ ಆರ್ ಕಟ್. ಅಕಸ್ಮಾತಾಗಿ ಗಿಡಗಳನ್ನು ಕಡಿದು ಬಿಟ್ಟರೆ, ಒಂದು ವೇಳೆ ಗಿಡಗಳನ್ನೆಲ್ಲ ಕಡಿದು ಬಿಟ್ಟರೆ ಆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಯಾವ ಕಡೆಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತ ತಾಯಿಯನ್ನು ಪ್ರಶ್ನೆ ಕೇಳ್ತಾನೆ. ಆವಾಗ ಮುಂದೇನಾಯಿತು ಅಂತ ನೋಡೋಣ. 3ನೇ ಪ್ಯಾರಾಗ್ರಾಫ್ನಲ್ಲಿ ಹೀಗೆ ಹೇಳ್ತಾನೆ, ಹೀಸ್ ಮದರ್ ನ್ಯೂ ದ್ಯಾಟ್ ಪ್ರೇಮ್ ಲವ್ ಟ್ರೀಸ್. ಆ ಪ್ರೇಮ್ನ ತಾಯಿಗೆ ಒಂದು ಪ್ರೇಮನ ವಿಚಾರ ಗೊತ್ತಿತ್ತು. ಏನಂತಂದರೆ ಪ್ರೇಮ್ಗೆ ಮರಗಳೆಂದರೆ ತುಂಬ ಪ್ರೀತಿ, ಪ್ರಾಣಿ ಪಕ್ಷಿಗಳೆಂದರೆ ತುಂಬ ಪ್ರೀತಿ ಅಂತ ಆತನಿಗೆ ಗೊತ್ತಿತ್ತು, ಅವಳಿಗೆ ಗೊತ್ತಿತ್ತು. ಹೀಸ್ ಮದರ್ ನ್ಯೂ. ಅವನ ತಾಯಿಗೆ ಗೊತ್ತಿತ್ತು ದ್ಯಾಟ್ ಪ್ರೇಮ್ ಲವ್ ಟ್ರೀಸ್. ಪ್ರೇಮ್ ತುಂಬ ಏನು ಮಾಡ್ತಾನೆ ಅಂತಂದರೆ ಈ ಮರಗಳನ್ನು, ಪಕ್ಷಿಗಳನ್ನು ಮತ್ತು ಪ್ರಾಣಿಗಳನ್ನು ಏನು ಮಾಡ್ತಾನೆ, ಪ್ರೀತಿಸ್ತಾನೆ. ಅದಲ್ಲದೆ ಹೂಗಳನ್ನು ಸಹಿತ ತುಂಬ ಪ್ರೀತಿಸ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ಸೊ ಸಿ ಸೇಡ್. ಆದ್ದರಿಂದ ಅವಳು ಹೇಳಿದಳು, ವೈ ಡೋಂಟ್ ಯು ಗೋ ಟು ದ ಫಾರೆಸ್ಟ್ ವಿತ್ ಯುವರ್ ಫ್ರೆಂಡ್ ನಸ್ರಿನ್. ನೀನೇಕೆ ನಿನ್ನ ಸ್ನೇಹಿತ ನಸ್ರಿನ್ ಜೊತೆಗೆ ಕಾಡಿಗೆ ಹೋಗಬಾರದು ಅಂತ ಪ್ರಶ್ನೆ ಕೇಳ್ತಾಳೆ. ಫೈಂಡ್ ಔಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ. ಫೈಂಡ್ ಔಟ್ ಅಂದರೆ ಹುಡುಕು, ನಿಜವಾಗ್ಲೂ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕಂಡುಕೋ ಅಂತ ಹೇಳಿ ತಾಯಿ ಹೇಳ್ತಾಳೆ. ಆವಾಗ ಪ್ರೇಮ್ ಟುಕ್ ಹಿಸ್ ಫ್ರೆಂಡ್. ಪ್ರೇಮ್ ಏನು ಮಾಡ್ತಾನೆ, ತನ್ನ ಸ್ನೇಹಿತನನ್ನು ಕರ್ಕೊಳ್ತಾನೆ. ಪ್ರೇಮ್ ಟುಕ್ ಹಿಸ್ ಫ್ರೆಂಡ್ ನಸ್ರಿನ್ ವಿತ್ ಹಿಮ್. ಆವಾಗ ನಸ್ರಿನನ್ನು ಕರ್ಕೊಂಡ್ಬಿಟ್ಟು ಆತ ಕಾಡಿಗೆ ಹೋಗ್ತಾನೆ. ದೇ ವಾಕ್ ಟು ದೇರ್ ಮೋಸ್ಟ್ ಫೇವರೇಟ್ ಪ್ಲೇಸ್. ಅವ್ರು ಏನು ಮಾಡ್ತಾರೆ ಅಂತಂದರೆ ಇಬ್ಬರು ನಡ್ಕೊಂಡು ತಮ್ಮ ನೆಚ್ಚಿನ ಸ್ಥಳಕ್ಕೆ ಹೋಗ್ತಾರೆ. ಇನ್ ದ ಫಾರೆಸ್ಟ್, ಕಾಡಿನಲ್ಲಿ. ಆ್ಯಸ್ ದೇ ಸ್ಯಾಟ್ ಆನ್ ದ ರಾಕ್. ಅವರು ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಆ್ಯಂಡ್ ಲುಕ್ಡ್ ಅರೌಂಡ್. ಮತ್ತು ಸುತ್ತಲೂ ನೋಡುತ್ತಾರೆ. ಹೀರಾ ಅಂದರೆ ಜಿಂಕೆ.
ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ದ್ಯಾಮ್. ಇಲ್ಲಿ ಏನು ಮಾಡುತ್ತೆ, ಒಂದು ಜಿಂಕೆ ಅವರ ಹತ್ತಿರಕ್ಕೆ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ಸ್ಪ್ರಿಂಟಿಂಗ್, ವೇಗವಾಗಿ ಓಡುತ್ತಾ ನೆಗೆಯುತ್ತಾ ಅವರ ಬಳಿಗೆ ಬರುತ್ತೆ. ಅವಾಗ ನಸ್ರಿನ್ ಆಸ್ಕ್ಡ್ ಪ್ರೇಮ್, ನಸ್ರಿನ್ ಏನು ಮಾಡ್ತಾನೆ ಅಂತಂದರೆ ಪ್ರೇಮ್ನನ್ನು ಕೇಳ್ತಾನೆ. ವಾಟ್ಸ್ ದ ಮ್ಯಾಟರ್, ಏನಾಗಿದೆ ಅಂತ ನಸ್ರಿನ್ ಕೇಳ್ತಾನೆ ಪ್ರೇಮ್ನನ್ನು. ವೈ ಈಸ್ ದ ಡೀರ್ ಲುಕಿಂಗ್ ಸ್ಯಾಡ್, ಯಾಕೋ ಈ ಜಿಂಕೆ ತುಂಬ ಅಸಂತೋಷವಾಗಿದೆಯಲ್ಲ ಅಂತ ಕೇಳ್ತಾನೆ. ಪ್ರೇಮ್ ರಿಪ್ಲೈಡ್ ದ್ಯಾಟ್, ಆವಾಗ ಪ್ರೇಮ್ ಉತ್ತರ ಕೊಡ್ತಾನೆ, ದ ಟ್ರೀಸ್ ಇನ್ ದ್ಯಾಟ್ ಫಾರೆಸ್ಟ್ ವುಡ್ ಸೂನ್ ಬಿ ಕಟ್ ಡೌನ್, ಈ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನು ಆದಷ್ಟು ಬೇಗನೆ ಕಡಿಯಲಿದ್ದಾರೆ ಅಂತ ಹೇಳ್ತಾನೆ. ಆ್ಯಂಡ್ ಹೀರಾ ಅಂದರೆ ಜಿಂಕೆ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್, ಮೋಸ್ಟ್ಲಿ ಅದು ಇದ್ರ ಬಗ್ಗೆ ಕೇಳಿರಬಹುದು. ಬೋತ್ ಥಾಟ್ ಫಾರ್ ಅ ವೈಲ್, ಅವರಿಬ್ಬರು ಒಂದು ಮಾಡ್ತಾರೆ, ಒಂದು ಕ್ಷಣ ಆಲೋಚನೆ ಮಾಡ್ತಾರೆ. ಅಬೌಟ್ ವೇರ್ ದೀಸ್ ಅನಿಮಲ್ ವುಡ್ ಗೋ, ಈ ಎಲ್ಲ ಪ್ರಾಣಿಗಳು ಎಲ್ಲಿ ಹೋಗ್ತವೆ ಅಂತ ಆಲೋಚನೆ ಮಾಡ್ತಾರೆ. ಆವಾಗ ದೆನ್ ಪ್ರೇಮ್ ಲುಕ್ಡ್ ಆಟ್ ನಸ್ರಿನ್, ಆವಾಗ ಏನು ಮಾಡ್ತಾನೆ ಪ್ರೇಮ್ ಇದ್ದವನು ನಸ್ರಿನ್ ಕಡೆಗೆ ನೋಡಿ ಕೇಳ್ತಾನೆ. ದೆನ್ ಪ್ರೇಮ್ ಲುಕ್ಡ್ ಆಟ್ ನಸ್ರಿನ್ ಆ್ಯಂಡ್ ಆಸ್ಕ್, ಹೌ ಕ್ಯಾನ್ ವಿ ಸ್ಟಾಪ್ ದ ಕಟಿಂಗ್ ಡೌನ್ ಆಫ್ ಟ್ರೀಸ್, ನಾವು ಹೇಗೆ ಈ ಒಂದು ಮರಗಳನ್ನು ಕಟ್ ಮಾಡೋದನ್ನು ತಡಿಬೋದು ಅಂತ ಕೇಳ್ತಾನೆ. ನಸ್ರಿನ್ ರಿಪ್ಲೈಡ್, ನಸ್ರಿನ್ ಹೇಳ್ತಾನೆ, ವಿ ವಿಲ್ ಅಪ್ರೋಚ್ ದ ಅಥಾರಿಟೀಸ್, ನಾವು ಅಧಿಕಾರಿಗಳನ್ನು ಭೇಟಿಯಾಗೋಣ, ಅವರಿಗೆ ಹೋಗಿ ಭೇಟಿಯಾಗೋಣ. ಕನ್ಸರ್ನ್ಡ್ ಅಂದರೆ ಸಂಬಂಧಿಸಿದ ಒಂದು ಅಧಿಕಾರಿಗೆ ಭೇಟಿಯಾಗಿ ಟು ಸ್ಟಾಪ್ ದ ಕಟಿಂಗ್ ಡೌನ್ ಆಫ್ ಟ್ರೀಸ್, ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಡೋಣ, ಈ ಗಿಡಗಳನ್ನು ಕಡಿಬೇಡಿ ಅಂತ ಅವರಿಗೆ ಹೇಳೋಣ, ಗಿಡಗಳನ್ನು ಕಡಿಯೋದನ್ನು ನಿಲ್ಲಿಸಿ ಅಂತ ಹೇಳೋಣ. ಬೋತ್ ಆಫ್ ದೆಮ್ ವರ್ ವೆರಿ ಹ್ಯಾಪಿ ಆ್ಯಂಡ್ ರಿಟರ್ನ್ ಟು ಫ್ರೇಮ್ಸ್ ಹೌಸ್, ಅವರಿಬ್ಬರು ತುಂಬ ಸಂತೋಷವಾಗಿ ಈ ವಿಚಾರ ತಿಳಿದು ತುಂಬ ಸಂತೋಷ ಆಗುತ್ತೆ. ಅವರು ಹಿಂತಿರುಗಿ ಪ್ರೇಮ್ನ ಮನೆಗೆ ಬರ್ತಾರೆ. ಫ್ರೇಮ್ ಟೋಲ್ಡ್ ಹೀಸ್ ಮದರ್ ಅಬೌಟ್ ದೇರ್ ಪ್ಲ್ಯಾನ್, ಪ್ರೇಮ್ ಏನು ಮಾಡ್ತಾನೆ ಅವರ ತಾಯಿಗೆ ತಾವು ಮಾಡಿರ್ತಕ್ಕಂತಹ ಯೋಜನೆಯ ಬಗ್ಗೆ ಹೇಳ್ತಾನೆ. ಫ್ರೇಮ್ ಆಸ್ಕ್ಡ್ ಹೀಸ್ ಮದರ್, ಪ್ರೇಮ್ ಇದ್ದವನು ತನ್ನ ತಾಯಿಗೆ ಕೇಳ್ತಾನೆ, ಬಟ್ ಹೂ ಶಾಲ್ ವಿ ಕಂಪ್ಲೇಂಟ್ ಟು, ಈ ವಿಚಾರ ಕುರಿತಾಗಿ ನಾವು ಯಾರಿಗೆ ದೂರು ಕೊಡಬೇಕು ಅಂತ ಕೇಳ್ತಾನೆ. ಆವಾಗ ತಾಯಿ ಹೇಳ್ತಾಳೆ, ಅಫ್ಕೋರ್ಸ್ ಖಂಡಿತವಾಗಲು ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಗ್ರಾಮ ಸಭೆಯ ಅಧ್ಯಕ್ಷರಿಗೆ ನಾವು ಈ ಕುರಿತಾಗಿ ಕಂಪ್ಲೇಂಟ್ ಮಾಡಬೇಕು ಅಂತ ತಾಯಿ ಹೇಳ್ತಾಳೆ. ಆಗ ಪ್ರೇಮ್ ರೋಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಪ್ರೇಮ್ ಏನು ಮಾಡ್ತಾನೆ ಅಂತಂದರೆ ಆ ಒಂದು ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯುತ್ತಾನೆ. ಆ್ಯಂಡ್ ರಿಕ್ವೆಸ್ಟೆಡ್ ಹೀಸ್ ಪೇರೆಂಟ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್, ಅವನು ವಿನಂತಿ ಮಾಡಿಕೊಳ್ತಾನೆ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ತಂದೆ ತಾಯಿಯಂದಿರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಳ್ತಾನೆ ಟು ಸೈನ್ ಆನ್ ಇಟ್, ಆ ಪೇಪರ್ ಲೆಟ್ರ್ ಮೇಲೆ ಸೈನ್ ಮಾಡುವಂತೆ. ದೇ ಆಲ್ಸೋ ಟುಕ್ ಸಿಗ್ನೇಚರ್ಸ್, ಅವು ಸಹಿತ ಸಹಿಗಳನ್ನು ಮಾಡ್ತಾರೆ. ಆಫ್ ದ ಪೀಪಲ್ ಇನ್ ದ ಲೋಕಲ್ ಕಮ್ಯುನಿಟಿ ಆ್ಯಂಡ್ ದೋಸ್ ರಿಸೈಡಿಂಗ್ ಇನ್ ನಿಯರ್ ಬೈ ವಿಲೇಜಸ್, ಅಲ್ಲೇ ಸಮೀಪದ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಸಹಿತ ಆ ಒಂದು ಪತ್ರಕ್ಕೆ ಸಹಿ ಮಾಡಿಕೊಡ್ತಾರೆ. ಫ್ರೇಮ್ ಸೆಂಟ್ ದ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಹಾಗೆಲ್ಲ ಸಹಿ ತಗೊಂಡ ಮೇಲೆ ಏನು ಮಾಡ್ತಾನೆ ಆ ಪತ್ರವನ್ನು ಪ್ರೇಮ್ ಅಂತಕ್ಕಂಥ ಹುಡುಗ ಏನು ಮಾಡ್ತಾನೆ ಆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಕಳಿಸಿಕೊಡ್ತಾನೆ. ವೆರಿ ಸೂನ್, ಭಾಳಷ್ಟು ಬೇಗನೆ ಹಿ ಗಾಟ್ ಅ ರಿಪ್ಲೈ, ಅವನಿಗೆ ಒಂದು ರಿಪ್ಲೈ ಬರುತ್ತೆ ಫ್ರಾಮ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಡಿಯರ್ ಫ್ರೇಮ್, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ನೇಚರ್. ಆ ಪತ್ರದಲ್ಲಿ ಹೀಗೆ ಬರೆದಿರುತ್ತೆ, ಯಾರು ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಇದ್ದಾರಲ್ಲ ಅವರು ಬರೆದಿರ್ತಕ್ಕಂಥ ಪತ್ರ ಹೀಗಿದೆ. ಡಿಯರ್ ಫ್ರೇಮ್, ಆತ್ಮೀಯ ಪ್ರೇಮ್, ವಿ ಆರ್ ಹ್ಯಾಪಿ, ನಾವು ಸಂತೋಷವಾಗಿದ್ದೇವೆ. ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ನೇಚರ್, ನೀನು ಪ್ರಕೃತಿಯ ಕಡೆಗೆ ನೀನು ತೋರಿಸಿರ್ತಕ್ಕಂತಹ ಪ್ರೀತಿ ಅದು ತುಂಬ ವಿಷಯವನ್ನು ಕೇಳಿ ನಮಗೆ ತುಂಬ ಸಂತೋಷ ಆಗಿದೆ. ಯುವರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟ್ಟಿಂಗ್ ಡೌನ್ ಟ್ರೀಸ್, ನೀನು ವಿನಂತಿ ಮಾಡಿಕೊಂಡಿದ್ದೆ ಯಾವುದೇ ಮರಗಳನ್ನು ಕಡಿಬೇಡಿ ಅಂತ ಹೇಳಿಬಿಟ್ಟು, ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನು ಕಡಿಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್, ಅದನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಕಟ್ ಡೌನ್ ದ ಟ್ರೀಸ್, ನಾವೀಗ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಗಿಡಗಳನ್ನು ಕಡಿಬಾರ್ದು ಅಂಥೇಳಿ. ನೌ ದ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಬಿ ಸೇಫ್, ಈಗ ಎಲ್ಲ ಸಸ್ಯಗಳು, ಪ್ರಾಣಿಗಳು ಮತ್ತು ಹಕ್ಕಿಗಳು ಎಲ್ಲವೂ ಸುರಕ್ಷಿತವಾಗಿವೆ.
ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲೇಜರ್ಸ್. ಈ ಒಂದು ಉತ್ತಮ ವಿಚಾರವನ್ನು, ಉತ್ತಮ ವಾರ್ತೆಯನ್ನು ನೀನು ನಿನ್ನ ಸ್ನೇಹಿತರಿಗೂ ಮತ್ತು ಹಳ್ಳಿಗರಿಗೂ ತಿಳಿಸು ಎಂದು ಈ ಮೂಲಕ ಅವರು ಪತ್ರಮುಖ ಕೇಳಿಕೊಳ್ಳುತ್ತಾರೆ. ಯುವರ್ಸ್ ಸಿನ್ಸಿಯರ್ಲಿ ಶ್ರೀಮತಿ ರುಕ್ಮಿಣಿ ರಾಮಯ್ಯ, ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ. ಆ ಪತ್ರದ ರೂಪನೆಯಲ್ಲಿ ಕೊಡಲಾಗಿದೆ. ಪತ್ರವನ್ನು ತೆಗೆದುಕೊಂಡಿರ್ತಕ್ಕಂತಹ ಹುಡುಗ ಇಲ್ಲಿದ್ದಾನೆ, ಪ್ರೇಮ್ ಅಂತಕ್ಕಂಥವನು ಇಲ್ಲಿದ್ದಾನೆ. ದ್ಯಾಟ್ ಈವ್ನಿಂಗ್, ಆ ದಿನ ಸಾಯಂಕಾಲ, ಪ್ರೇಮ್ ವೆಂಟ್ ಬ್ಯಾಕ್ ಟು ದ ವಿಲೇಜ್. ಪ್ರೇಮ್ ಏನು ಮಾಡ್ತಾನೆ, ಹಿಂತಿರುಗಿ ಹಳ್ಳಿಯ ಕಡೆಗೆ ಹೋಗ್ತಾನೆ. ಆ್ಯಂಡ್ ಅಶ್ಯೂರ್ಡ್ ದ ವಿಲೇಜರ್ಸ್, ಅಲ್ಲಿರ್ತಕ್ಕಂಥ ಹಳ್ಳಿಗರಿಗೆ ಒಂದು ಖಚಿತತೆಯನ್ನು ಕೊಡ್ತಾನೆ. ದ್ಯಾಟ್ ನಥಿಂಗ್ ವುಡ್ ಹ್ಯಾಪನ್ ಟು ದ ಫಾರೆಸ್ಟ್, ಇನ್ನು ನಮ್ಮ ಕಾಡಿಗೆ ಏನೂ ಆಗುವುದಿಲ್ಲ, ಆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಸಹಿತ ಏನೂ ಆಗುವುದಿಲ್ಲ ಅನ್ನುವಂಥ ಅಶ್ಯೂರೆನ್ಸನ್ನು, ಖಚಿತತೆಯನ್ನು ಅಲ್ಲಿ ಆತ ಕೊಡ್ತಾನೆ. ಈ ಬಳಸಿರ್ತಕ್ಕಂತಹ ವರ್ಡ್ಸ್ ಟು ನೋ ಅಂತಂದರೆ ಸ್ಪ್ರಿಂಟಿಂಗ್ ಅಂದರೆ ರನ್ನಿಂಗ್ ವೆರಿ ಫಾಸ್ಟ್, ಅಂದರೆ ವೇಗವಾಗಿ ಓಡುವುದು ಎಂದರ್ಥ. ಅಥಾರಿಟಿ ಅಂತಂದರೆ ಅಧಿಕಾರ ಅಂತರ್ಥ. ಕಂಪ್ಲೇನ್ ಅಂತಂದರೆ ದೂರು ಎಂದರ್ಥ. ಡಿಲೈಟ್ ಅಂತಂದರೆ ಪ್ರೇಸ್ ಅಂತ ಅರ್ಥ ಆಗುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಬೆಲ್ ಬಟನನ್ನು ಆನ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.